ಹಾಗೆ ಎಲ್ರಿಗೂ ನಮಸ್ಕಾರ. ಸೊ IPL 2026 ಸೊ ಸಖತ್ತಾಗಿ ಸ್ಟಾರ್ಟ್ ಆಗಿದೆ, ಭರ್ಜರಿ ಸ್ಟಾರ್ಟ್ ಆಗಿದೆ ಬಿಕಾಸ್ ಆಫ್ RCB ತಂಡ ಸೊ SRH ವಿರುದ್ಧ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ಭುತವಾದಂಥ ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು RCBಗೆ. ಆ್ಯಂಡ್ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ಬಿಕಾಸ್ ಆಫ್ ಸೊ RCB ಪಂದ್ಯಗಳು ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುತ್ತೆ ಇಲ್ವೋ ಅನ್ನೋವಂಥ ಒಂದು ಪರಿಸ್ಥಿತಿನಲ್ಲಿ ಸೊ KC ಆ್ಯಂಡ್ ವೆಂಕಟೇಶ್ ಪ್ರಸಾದ್ ಅವರು ಸೊ ಸೇರಿಕೊಂಡು ಸೊ ಆ ಒಂದು IPLನ ಸೊ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ತೊಗೊಂಡು ಬಂದಿರೋ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಬಿಕಾಸ್ ಸೊ ಕ್ರಿಕೆಟ್ ನಡಿಬೇಕು, ಸೊ ಸ್ಟ್ಯಾಂಪೇಡ್ ಆಗಿದೆ, ಅದು ಮ್ಯಾಚ್ ಡೇ ಹೊರತಾಗಿ ಆಗಿರುವಂಥದ್ದು ಸೊ ಸೆಲೆಬ್ರೇಷನ್ ಟೈಮಲ್ಲಿ. ಬಟ್ ವಿಷಾದ ಇದೆ ಖಂಡಿತವಾಗ್ಲೂ. ಸೊ ಯಾವ ಒಂದು ಕೆಲವು ಅಭಿಮಾನಿಗಳು ಜೀವ ಕಳ್ಕೊಂಡಿದ್ದಾರೆ, ಬಟ್ ಆದರೂ ಕೂಡ ಕ್ರಿಕೆಟ್ ನಡಿಲೇಬೇಕು, ಏನೂ ಮಾಡಲಿಕ್ಕೆ ಆಗಲ್ಲ. ಸೊ ಅದೇ ಕಾರಣಕ್ಕೆ ಸೊ IPL ಅಗೇನ್ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಖುಷಿ ವಿಚಾರ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಅದೇ ವಿಚಾರವಾಗಿ ಸೊ ನಿನ್ನೆ ಪಂದ್ಯ ಸೊ RCB ವರ್ಸಸ್ SRH ಪಂದ್ಯದಲ್ಲಿ ಸೊ ಒನ್ ಸೈಡೆಡ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ RCB ಪಂದ್ಯ ಗೆದ್ದಾಗಿದೆ, ಆಲ್ರೆಡಿ ಬಗ್ಗೆ ರಿವ್ಯೂ ಕೂಡ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸೊ ಇವತ್ತಿನ ಪಂದ್ಯ ಸೊ ಅಲ್ಲಿ ನಮ್ಮ ಮುಂಬೈ ಇಂಡಿಯನ್ಸ್ ವರ್ಸಸ್ ಸೊ KKR. ಓಕೆ, ಸೊ KKR ಆ್ಯಂಡ್ ಮುಂಬೈ ಇಂಡಿಯನ್ಸ್ ತಂಡ ಇವತ್ತು ವಾಂಖೇಡೆ ಸ್ಟೇಡಿಯಮಲ್ಲಿ ಬದ್ರು ಆಗ್ತಿದ್ದಾರೆ. ಓಕೆ, ಸೊ ಅದು ಅವ್ರ ಮಧ್ಯೆ ನಡೀತಿರುವಂಥ ಪಂದ್ಯದಲ್ಲಿ ಯಾರು ಗೆಲ್ಬಹುದು ಆ್ಯಂಡ್ ಪ್ಲೇಯಿಂಗ್ ಗೆಲುವು ಏನಿರುತ್ತೆ, ಸೊ ಕಂಡೀಷನ್ ಯಾವ ಇರ್ತದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಂಡ್ಬಿಡೋಣ. ಆ್ಯಂಡ್ ಇವತ್ತಿನ ಪಂದ್ಯ ಸೊ MI ವರ್ಸಸ್ KKR ಪ್ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಈ KKR ಆ್ಯಂಡ್ MI ಪಂದ್ಯ ನಡೀತಿರುವಂಥದ್ದು ವಾಂಖೇಡೆ ಸ್ಟೇಡಿಯಮಲ್ಲಿ. ಗೊತ್ತಿದೆ ನಿಮಗೆ, ವಾಂಖೇಡೆ ಸ್ಟೇಡಿಯಂ ಅಂದ ತಕ್ಷಣ ಫುಲ್ ರನ್ಗಳ ಒಂದು ಸುರಿಮಳೆನೇ ಸುರಿಯುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಚೇಸಿಂಗ್ ಮಾಡೋವಂಥ ತಂಡ ಇದೆಯಲ್ಲ ಆಲ್ಮೋಸ್ಟ್ ಗೆದ್ದುಬಿಡುತ್ತೆ. ಓಕೆ, ಸೊ ಒಂದು 80% ಅಂತಲೇ ಹೇಳ್ಬೋದು, ಗೆಲ್ಲುವಂಥ ಚಾನ್ಸಸ್ ಹೈ ಇರುತ್ತೆ. ಸೊ ಅದನ್ನು ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ ನಿಮ್ಮ ಹತ್ರ ಬಾಲಿಂಗ್ ಇರಬೇಕು ಅಂತಂದರೆ ಸಖತ್ತಾಗಿರೋಂಥ ಬಾಲಿಂಗ್ ಇರಬೇಕು. ಅಂಥ ಒಂದು ಸಖತ್ತಾಗಿರುವಂಥ ಬಾಲಿಂಗ್ ಇರುವಂಥದ್ದು ಮುಂಬೈ ಇಂಡಿಯನ್ಸ್ ಜೊತೆ. ಓಕೆ, ಸೊ ಸಖತ್ ಪೇಸ್ ಅಟ್ಯಾಕ್ ಇದೆ. ಸೊ ಬೋಲ್ಟು, ಬುಮ್ರಾ, ಠಾಕೂರು, ಸೊ ಅದ್ಭುತವಾಗಿರೋಂಥ ಒಂದು ಪೇಸ್ ಅಟ್ಯಾಕ್ ಅಂತಲೇ ಹೇಳ್ಬೋದು. ಅವರು ಈ ಪಂದ್ಯನ ಗೆಲ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಬಟ್ ಸೊ ಮುಂಬೈ ಇಂಡಿಯನ್ಸ್ ಅಂತ ಬಂದ ತಕ್ಷಣಷ್ಟು ಈ ಸೀಸನ್ ಸ್ಟಾರ್ಟಿಂಗಲ್ಲಿ ಅವ್ರದ್ದು ಒಂದು ಫಸ್ಟ್ ಮ್ಯಾಚು ಗೆದ್ದಿರೋವಂಥದ್ದು ತುಂಬ ಕಮ್ಮಿ ಇತಿಹಾಸ. ನನ್ನ ಪ್ರಕಾರ ಗೆದ್ದೇ ಇಲ್ಲ ಅಂತ ಅನ್ಕೊತೀನಿ. ಸೊ ಫಸ್ಟ್ ಪಂದ್ಯದಲ್ಲಿ ಸೊ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಗೆಲ್ಲಲ್ಲ. ಸೊ KKRಗೆ ಮೇ ಬಿ ಒಂಚೂರು ಅಡ್ವಾಂಟೇಜ್ ಇರ್ಬೋದು ಅಂತ ಅನ್ಸುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಟಾಸ್ ಗೆದ್ದಂಥ ತಂಡ ತೊಗೊಳ್ಳೋವಂಥದ್ದು ಫೀಲ್ಡಿಂಗ್ ಅಂದರೆ ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಓಕೆ, ಆ್ಯಂಡ್ ಇನ್ನು ವೆದರ್ ಬಗ್ಗೆ ಮಾತಾಡಬೇಕು ಅಂದರೆ ಗೊತ್ತೇ ಇದೆ ನಿಮ್ಗೆ ಆಲ್ರೆಡಿ. ಸೊ ವಾಂಖೇಡೆ ಸ್ಟೇಡಿಯಂ ಅಂತಂದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಖಂಡಿತವಾಗ್ಲೂ ಡ್ಯೂ ಬಂದೇ ಬರುತ್ತೆ. ಸೊ ಬ್ಯಾಟಿಂಗ್ ಮಾಡೋ ತಂಡಕ್ಕೆ ಈಸಿ ಆಗುತ್ತೆ, ಆ್ಯಂಡ್ ಬೌಲಿಂಗ್ ಮಾಡೋ ತಂಡಕ್ಕೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸೊ ತುಂಬ ಕಷ್ಟ. ಬಾಲ್ ಗ್ರಿಪ್ ಆಗಲ್ಲ, ಸೊ ಡಿವ್ ಇರೋದ್ರಿಂದ ಸೊ ಖಂಡಿತವಾಗ್ಲೂ ಬಾಲ್ಸ್ಗಳು ಸೊ ಎಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ, ಸೊ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಅಂತಲೇ ಹೇಳ್ತೀನಿ. ಓಕೆ, ರಜಲ್ ಅವರು ಸೊ ಸುಮಾರು ವರ್ಷಗಳಾದಮೇಲೆ ಸೊ ಅವರು KKRಯಿಂದ ಹೊರಗಡೆ ಹೋಗಿದ್ದಾರೆ, ಮೀನ್ಸ್ IPL ಆಡ್ತಾ ಇಲ್ಲ ಅವರು. ಸೊ ಆ ಒಂದು ಕಾರಣಕ್ಕೆ ಸೊ ಈ IPL ಅಲ್ಲಿ ಸೊ ರಜಲ್ ಅವರು ಇಲ್ಲದೇ ಸೊ KKR ತಂಡ ಫೀಲ್ಡ್ಗೆ ಇಳಿಬೇಕಾಗತ್ತೆ. ಆ್ಯಂಡ್ ಕೆಮರೂನ್ ಗ್ರೀನ್ ಅವರು ಸೊ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ KKR ಒಂದು ಪಾಳಯಕ್ಕೆ ಅಂತಲೇ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಪ್ಲೇಯರ್ ಅವರು. ಸೊ ಮುಂಬೈ ಇಂಡಿಯನ್ಸಲ್ಲಿ ಆಡಿರುವಂಥ ಅನುಭವ ಇದೆ ಅವ್ರಿಗೆ. ಸೊ ಆ ಒಂದು ಕಾರಣಕ್ಕೆ ಮೇ ಬಿ ಅವರು ಸಕ್ಸಸ್ ಕಾಣ್ಬೋದು ವಾಂಖೇಡೆ ಸ್ಟೇಡಿಯಮಲ್ಲಿ ಅಂತ ಹೇಳ್ತೀನಿ. ಓಕೆ, ಅವ್ರ ಮೇಲೆ ಒಂದು ಕಣ್ಣಂತೂ ಇಟ್ಟಿರ್ತಾರೆ. ಸೊ ಮುಂಬೈ ಇಂಡಿಯನ್ಸ್ ಅವರು ಅವ್ರನ್ನ ಟ್ಯಾಕಲ್ ಮಾಡಬೇಕು ಅಂತ. ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಕಾಂಟ್ರಿಬ್ಯೂಷನ್ ಸಖತ್ತಾಗಿ ಕೊಡ್ತಾರೆ. RCB ಕೂಡ ತುಂಬ ಚೆನ್ನಾಗೇ ಮಾಡಿದರು. ಬಟ್ ಸೊ ನಾವು ಕೈ ಬಿಟ್ಟಿವಿ ಅವರಿಗೆ. ಆ್ಯಂಡ್ ಲಾಸ್ಟ್ ಸೀಸನ್ ಕೂಡ ಅವ್ರು ಆಡಿರಲಿಲ್ಲ. ಸೊ ಅದಕ್ಕೆ ಈ ಸರಿ ಒಂದು ಆಪ್ಷನಲ್ಲಿ ಸೊ ಅವರನ್ನು ಪರ್ಚೇಸ್ ಮಾಡಿದ್ದಾರೆ ಆಪ್ಷನಲ್ಲಿ KKR ಅವರು. ಆ್ಯಂಡ್ ಅವ್ರ ಮೇಲೂ ಕೂಡ ಒಂದು ಕಣ್ಣು ಇಡಬೇಕು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು KKR ಆ್ಯಂಡ್ MI ಪ್ಲೇಯಿಂಗ್ ಎಲೆವನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸೊ KKR ಓಪನರ್ ಸಖತ್ತಾಗಿದ್ದಾರೆ. ರೀಸೆಂಟ್ T20 ವರ್ಲ್ಡ್ ಕಪ್ ಅಂತ ಬಂದಾಗ ಅದ್ಭುತವಾಗಿರುವಂಥ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ಪನ್ನು ಕೊಟ್ಟಿರುವಂಥದ್ದು ಅದು ಫಿನ್ ಆ್ಯಲನ್ ಆ್ಯಂಡ್ ಸೈಫರ್ಟ್ ಅವರು. ಅದ್ಭುತವಾಗಿರುವಂಥ ಒಂದು ನ್ಯೂಜಿಲೆಂಡ್ ಇಬ್ಬರು ಕೂಡ ಓಪನರ್ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತಿದೆ. ಓಕೆ, ಅದಾದಮೇಲೆ ರಹಾನೆ ಸೊ ಒಳ್ಳೆನಲ್ಲಿ ಬರ್ತಾರೆ. ಆ್ಯಂಡ್ ಕ್ಯಾಪ್ಟನ್ಸಿ ಅವರೇ ಮಾಡ್ತಿರುವಂಥದ್ದು. ಆ್ಯಂಡ್ ಅದಾದಮೇಲೆ ಬರುವಂಥದ್ದು ರಘುವಂಶಿ ಅವರು. ಸೊ ಅವ್ರು ಬರ್ತಾರೆ. ಅದಾದಮೇಲೆ ಕೆಮರೂನ್ ಗ್ರೀನ್ 5ನೇ ಪ್ಲೇಸಲ್ಲಿ ಬರ್ತಾರೆ. ಆ್ಯಂಡ್ ಅದಾದಮೇಲೆ ರಿಂಕು ಸಿಂಗ್ ಫಿನಿಷರ್ ರೋಲಲ್ಲಿ ರಿಂಕು ಸಿಂಗ್ ಆ್ಯಂಡ್ ಸೊ ರಮನ್ದೀಪ್ ಬರ್ತಾರೆ. ಸೊ ಓಕೆ, ರಜಲ್ ಇಲ್ದಿರೋ ಕಾರಣಕ್ಕೆ ರಿಂಕು ಸಿಂಗ್ ಮೇಲೆ ಸೊ ಒಂದು ಸ್ವಲ್ಪ ದೊಡ್ಡ ಜವಾಬ್ದಾರಿ ಏನಿದೆ ಅಂತ ಹೇಳ್ಬೋದು, ಮ್ಯಾಚ್ ಫಿನಿಶಿಂಗ್ ಮಾಡುವಂಥದ್ದು. ಆ್ಯಂಡ್ ಇದಾದಮೇಲೆ ಆಲ್ರೌಂಡರ್ ಆಗಿ ಹಿಡಿಯುವಂಥದ್ದು ನಮ್ಮ ಸುನಿಲ್ ನರೇನ್ ಅವರು. ಸೊ ಇವರು ಕೂಡ ಬ್ಯಾಟಿಂಗ್ ಅಂತ ಬಂದಾಗ ಪವರ್ ಪ್ಲೇನಲ್ಲಿ ಏನಾದರೂ ಸ್ಟಾರ್ಟಿಂಗಲ್ಲಿ ಕಳಿಸಿದ್ರೆ ಸೊ ಅದ್ಭುತವಾಗಿರುವಂಥ ಒಂದು ಇನ್ನಿಂಗ್ಸ್ ಕೂಡ ಆಡುವಂಥ ಕೆಪಬಿಲಿಟಿ ಇರುವಂಥವ್ರು ನಮ್ಮ ನರೇನ್ ಅವರು. ಓಕೆ, ಇನ್ನು ಸ್ಪಿನ್ನಿಂಗ್ ಬಾಲಿಂಗ್ ಅಂತ ಬಂದಾಗ ನರೇನ್ ಇದ್ದೇ ಇದ್ದಾರೆ. ಆ್ಯಂಡ್ ವರುಣ್ ಚಕ್ರವರ್ತಿ ಇದ್ದೇ ಇದ್ದಾರೆ. ಓಕೆ, ಆ್ಯಂಡ್ ಅದಾದಮೇಲೆ ಪೇಸ್ ಅಟ್ಯಾಕ್ ಅಂತ ಬಂದಾಗ ಪತಿರಣ ಸೊ ಆ್ಯಂಡ್ ವೈಭವ್ ಅರೋರಾ ಆರು ಕಾರ್ತಿಕ್ ತ್ಯಾಗಿ ಸೊ ಇವರಿಬ್ಬರಲ್ಲಿ ಒಬ್ಬರನ್ನ ಯೂಸ್ ಮಾಡ್ಕೊಬಹುದು ಅಂತ ಅನಿಸುತ್ತೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಬ್ಬರನ್ನ ತೊಗೊಂಡು ಬಂತಾರೆ. ಓಕೆ, ಬೆಂಚಲ್ಲಿ ಯಾರು ಇರ್ತಾರೆ ಸೊ ಒಬ್ಬರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಳ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತೂ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಸೊ ಬೌಲಿಂಗಲ್ಲಿ ನನಗೆಲ್ಲೋ ಪೇಸ್ ಅಟ್ಯಾಕಲ್ಲಿ ಒಂಚೂರು ಡೌಟ್ ಇದೆ. ಸ್ಪಿನ್ ಅಂತ ಬಂದಾಗ ವರುಣ್ ಚಕ್ರವರ್ತಿ ಆ್ಯಂಡ್ ನರೇನ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ಎರಡನೇ ಡೌಟೇ ಇಲ್ಲ. ಪೇಸ್ ಅಟ್ಯಾಕ್ ಒಂಚೂರು ಎಲ್ಲೋ ಡೌಟ್ ನನಗೆ. ವೈಭವ್ ಅವರಾದ್ರೂ ಆಗಿರ್ಬೋದು, ಕಾರ್ತಿಕ್ ತ್ಯಾಗಿ ಆದರೂ ಆಗಿರ್ಬೋದು. ಆ್ಯಂಡ್ ನಮ್ಮ ನವದೀಪ್ ಸೈನಿ ಕೂಡ ಇದ್ದಾರೆ. ಗೊತ್ತಿಲ್ಲ ಯಾರನ್ನ ತೊಗೊಂಡು ಬರ್ತಾರೆ ಅಂತ. ಪತಿರಣ ಓಕೆ, ಬಟ್ ಅವ್ರು ಚೆನ್ನಾಗಿ ಹಾಕಿದ್ರು, ಇಲ್ಲ ಅಂತಂದರೆ ಅಷ್ಟೇ ಕತೆ.
ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತಾರೆ. ಮುಖ್ಯವಾಗಿ ಓಪನಿಂಗ್ ಜೋಡಿನೂ ತುಂಬ ಚೆನ್ನಾಗಿದೆ. ಓಕೆ, ಇನ್ನು MI ಬಗ್ಗೆ ಮಾತಾಡಬೇಕು ಅಂದರೆ ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್ ಡಿಕಾಕ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್ ಓಪನ್ ಮಾಡ್ತಾರೆ, ಸೂರ್ಯಕುಮಾರ್ ಯಾದವ್ ಒನ್ ಡನ್ ಬರ್ತಾರೆ, ತಿಲಕ್ ವರ್ಮಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ನಮನ್ ಧೀರ್ ಇದ್ದಾರೆ, ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಶಾರ್ದೂಲ್ ಠಾಕೂರ್ ರನ್ಸ್ ಬೇಕು ಅಂದಾಗ ಅವರು ಕೂಡ ರನ್ಸ್ಗಳನ್ನ ಮಾಡ್ತಾರೆ. ಆ್ಯಂಡ್ ಪೇಸ್ ಅಟ್ಯಾಕ್ ಹೆಂಗಿದೆ ಗುರು, ಜಸ್ಪ್ರೀತ್ ಬೂಮ್ರಾ, ಠಾಕೂರ್, ಟ್ರೆಂಟ್ ಬೋಲ್ಟ್ ಆ್ಯಂಡ್ ಅಶ್ವಿನಿ ಕುಮಾರ್, ಸಖತ್ತಾಗಿರುವಂಥ ಪೇಸ್ ಅಟ್ಯಾಕ್ ಇದೆ. ಸೊ ಸ್ಪಿನ್ನಲ್ಲಿ ಸ್ಯಾಂಟ್ನರ್ ಒಬ್ಬರೇ ಇರೋವಂಥದ್ದು, ಅದು ಬಿಟ್ಟರೆ ಸ್ಪಿನ್ ಅಟ್ಯಾಕ್ ಅಂತ ಒಂದು ಸ್ಟ್ರಾಂಗ್ ಅಂತ ಅನಿಸ್ತಲ್ಲ, ಬಟ್ ಪೇಸ್ ಅಟ್ಯಾಕ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಅಲ್ಲಿ ವೆಂಕಟೇಶ್ ಸ್ಟೇಡಿಯಮ್ಗೆ ಬೇಕಾಗಿರುವಂಥದ್ದೇನೆ ಅದೇ, ನನ್ನ ಪ್ರಕಾರ ಪೇಸ್ ಅಟ್ಯಾಕೇ ಬೇಕು ಆ್ಯಂಡ್ ವೇರಿಯೇಷನ್ಸ್ಗಳು ಬೇಕಾಗುತ್ತೆ. ಸೊ ಅದು ಏನು ಬೇಕು ಖಂಡಿತವಾಗ್ಲೂ ಮುಂಬೈ ಇಂಡಿಯನ್ಸ್ಗೆ ಅದು ಇದ್ದೇ ಇದೆ ಅಂತ ಹೇಳ್ಬೋದು. ಬ್ಯಾಟಿಂಗಲ್ಲಂತೂ ವರ್ಲ್ಡ್ ಕ್ಲಾಸ್ ಬ್ಯಾಟರ್ಸ್ಗಳಿದ್ದಾರೆ, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಇದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಯಾಪ್ಟನ್ಸಿ ಮಾಡಿದಂಥವ್ರು ಇದ್ದಾರೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ ಮಾಡಿದ್ದಾರೆ, ಡಿಕಾಕ್ ಕ್ಯಾಪ್ಟನ್ ಮಾಡಿದ್ದಾರೆ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ. ಸೊ ಈ ರೀತಿಯಲ್ಲಿ ಒಂದು ತಂಡ ಇರಬೇಕಂದ್ರೆ ನನ್ನ ಪ್ರಕಾರ ಇದು ಸೀಸನ್ನ ಕಪ್ ಹೊಡೆಯುವಂಥ ತಂಡ ಇದು ಮುಂಬೈ ಇಂಡಿಯನ್ಸ್ ಅವರು. ಸೊ ಏನು ಮಾಡ್ತಾರೆ ನೋಡೋಣ. ಇವತ್ತಿನ ಪಂದ್ಯದಲ್ಲಿ ಹೆಡ್ ಟು ಹೆಡ್ ನೋಡಿದ್ರು ಕೂಡ ಅಷ್ಟೇ. ಸೊ ಇಲ್ಲಿ ಟೋಟಲ್ ಹೆಡ್ ಟು ಹೆಡ್ ಅಂದರೆ ಬಲ ನೋಡಿದಾಗ ಸೊ 24 MI ಗೆದ್ದಿರುವಂಥದ್ದು ಆ್ಯಂಡ್ ಕೇವಲ 11 ಮ್ಯಾಚಸ್ಗಳನ್ನ KKR ಗೆದ್ದಿರುವಂಥದ್ದು. ವೆಂಕಟದಲ್ಲೂ ಕೂಡ ಅಷ್ಟೇ. ಸೊ 10 ಮುಂಬೈ ಇಂಡಿಯನ್ಸ್ ಗೆದ್ದಿದೆ ಆ್ಯಂಡ್ 2 ಪಂದ್ಯ ಮಾತ್ರ KKR ಗೆದ್ದಿರುವಂಥದ್ದು. ಸೊ ನೋಡ್ತಾ ಇದ್ರೆ ಸ್ಟ್ಯಾಟ್ಸ್ ಎಲ್ಲನೂ ಸೊ ಮುಂಬೈ ಇಂಡಿಯನ್ಸ್ಗೆ ಮೇಲುಗೈ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಅವ್ರದ್ದು ಇನ್ನೊಂದು ಸ್ಟ್ಯಾಟ್ಸ್ ಹೇಳ್ತಿರೋಂಥದ್ದು ಏನು ಅಂತಂದರೆ ಸೀಸನ್ ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚಲ್ಲಿ ಅವ್ರು ಯಾವತ್ತೂ ಕೂಡ ಗೆದ್ದೇ ಇಲ್ಲ. ಓಕೆ, ಸೊ ಇವತ್ತು ಏನು ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಓಕೆ, ಟಾಸ್ ಖಂಡಿತವಾಗ್ಲೂ ಮುಖ್ಯ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಇಷ್ಟ ಆಯಿತು ನನ್ನ ಒಂದು ಈ ಮ್ಯಾಚ್ನ ಪ್ರಿವ್ಯೂ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೊಂದು ಕಾಂಟ್ರವರ್ಸಿ ಅಥವಾ ಒಂದು ಕಿತ್ತಾಟ ನಡೀತಿರುವಂಥದ್ದು ಸೆಹ್ವಾಗ್ ಆ್ಯಂಡ್ ಸೊ ರವಿಚಂದ್ರನ್ ಅಶ್ವಿನ್ ಅವ್ರ ಮಧ್ಯೆ. ಸೊ ರವಿಚಂದ್ರನ್ ಅಶ್ವಿನ್ ಅವರು ಹಿಂದಿ ಕಾಮೆಂಟ್ರಿಗೆ ನಿನ್ನೆ ಪಾದಾರ್ಪಣೆ ಮಾಡಿದ್ದಾರೆ. ಸೊ ಅದರಲ್ಲಿ ಸ್ವಲ್ಪ ಕೆಲವೊಂದು ವಿರುದ್ಧ ಸೆಹ್ವಾಗ್ ಅವರು ಪರ್ಸ್ನಲ್ ಆಗಿರೋ ವಿಚಾರಗಳೆಲ್ಲ ಕೆದಕಿ ಸೊ ಸ್ವಲ್ಪ ಅದು ಇದು ಗೊತ್ತಲ್ಲ ಟಾಂಟ್ ಕೊಡುವಂಥದ್ದೆಲ್ಲ ಮಾಡಿದ್ದಾರೆ. ನನ್ನ ಪ್ರಕಾರ ಅದು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಸೆಹ್ವಾಗ್ ಅವ್ರು ಸ್ವಲ್ಪ ಆರೋಗ್ಯನ್ಸ್ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಅಷ್ಟೊಂದು ಆರೋಗ್ಯನ್ಸ್ ಒಳ್ಳೆಯದಲ್ಲ. ಸ್ವಲ್ಪ ಸೀನಿಯರ್ ಕ್ರಿಕೆಟರ್ ಆಗಿರ್ಬೋದು, ಸೊ ಅವ್ರಿಗಿಂತ ಚಿಕ್ಕವರಾದ್ರಾಗಿರ್ಬೋದು, ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು. ಯಾರು ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ ಸೊ ಅವರಿಗೆ ಹುರಿದುಂಬಿಸ್ಕೊಂಡು ಸೊ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಸೊ ಒಂಥರ ಟಾಂಟ್ ಕೊಡೋವಂಥ ಮಾತುಗಳು ಸೊ ಅವೆಲ್ಲ ಅನ್ನೆಸೆಸರಿ ಅಂತ ಅನಿಸುತ್ತೆ. ನಾವು ನೋಡ್ತಾ ಇದ್ದೀವಿ ರೀಸೆಂಟಾಗಿ ಅವ್ರು ಸೆಹ್ವಾಗ್ದು ಏನು ಕೆಲಸ ಗೊತ್ತಾ. ಸೊ RCB ಬಗ್ಗೆ ಒಂದು ಯಾವುದೋ ಒಂದು ಮಾತು ಹೇಳಿದ್ರು ಲಾಸ್ಟ್ ಸೀಸನಲ್ಲಿ, ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ ನಾನು. ಅಂದರೆ RCB ಏನೋ ಬಡವರ ತಂಡ ಈ ಥರದ್ದು ಏನೋ ಒಂದು ಸ್ಟೇಟ್ಮೆಂಟ್ ಇತ್ತು ಅವ್ರದ್ದು. ಸೊ ನಾನು ಆವಾಗಲೇ ಹೇಳಿದ್ದೆ ಸೊ ಈ ಮನುಷ್ಯನಿಗೆ ಒಂಚೂರು ಸ್ವಲ್ಪ ಆರೋಗ್ಯನ್ಸ್ ಜಾಸ್ತಿನೇ ಇದೆ ಅಂತ. ಅಂದರೆ ತಾನೇ ಸರಿ ತಂದೆ ಸರಿ ಅನ್ನೋವಂಥ ಒಂದು ಮೆಂಟಾಲಿಟಿ ಇದೆ ಅವ್ರಿಗೆ. ಸೊ ಈ ಸ್ವಲ್ಪ ಡೆಲ್ಲಿ ಮುಂಬೈ ಕ್ರಿಕೆಟರ್ಸ್ಗಳಿಗೆ ಅದೊಂದಿದೆ. ಸೊ ನಾವೇ ಅನ್ನೋ ರೀತಿಯಲ್ಲಿ ಸೊ ನನ್ನ ಪ್ರಕಾರ ಬಿಡಬೇಕು ಅಂತ ಅನಿಸುತ್ತೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಉಗಿಸ್ಕೋಬೇಕಾಗುತ್ತೆ. ಏನು ಅವರು ಪ್ಲೇಯರಾಗಿ ಏನೇನು ಗಳಿಸ್ಕೊಂಡಿದ್ದಾರೆ ಆ್ಯಸ್ ಎ ಕಾಮೆಂಟೇಟರ್ ಅಥವಾ ವ್ಯಕ್ತಿ ಆಗಿ ಸೊ ಖಂಡಿತವಾಗ್ಲೂ ಅದನ್ನೆಲ್ಲ ಕಳ್ಕೊಬೇಕಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಸಪೋರ್ಟ್ ಮಾಡಬೇಕು. ಓಕೆ, ಹೊಸದಾಗಿ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವ್ರದ್ದು ಎಲ್ಲ ಟೈಮಲ್ಲೂ ಕೂಡ ನಂದೆ ಅವ್ರದ್ದು ನೋಡಿ ನೀವು ಸ್ಟೇಟ್ಮೆಂಟ್ಗಳು ಅದೆಲ್ಲ ಕೂಡ ಅವ್ರದ್ದು ಸೆಲ್ಫ್ ಬಿಲ್ಡಪ್ ರೀತಿಯಲ್ಲೇ ಇರುತ್ತೆ. ಸೊ ಅದು ನನ್ನ ಪ್ರಕಾರ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಸಪೋರ್ಟ್ ಮಾಡಿ. ಸೊ ಗೊತ್ತಿಲ್ಲ ಯಾಕೆ ವ್ಯೂಸ್ಗಳು ಬರ್ತಾ ಇಲ್ಲ ಅಂತ, ಬಿಕಾಸ್ ಆಫ್ ಮೇ ಬಿ ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಿ ಮೀನ್ಸ್ ವಾಯ್ಸ್ ಓವರ್ ಮಾಡಿದ್ದೆ. ಸೊ ಈ ಸರಿ ಫೇಸ್ ಕ್ಯಾಮ್ ಮಾಡ್ತಾ ಇದ್ದೀನಿ. ಮೇ ಬಿ ಅದಕ್ಕೋಸ್ಕರ ಸ್ವಲ್ಪ ರೀಚ್ ಹೋಗ್ತಾ ಇಲ್ಲ ಸೊ ಯೂಟ್ಯೂಬ್ ಕಡೆಯಿಂದ. ಸೊ ದಯವಿಟ್ಟು ನೀವೇನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೈಪ್ ಬಟನ್ನ ಕ್ಲಿಕ್ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ.